ನಮಸ್ಕಾರ ಗುರು. ಕರ್ನಾಟಕದಲ್ಲಿ ಲಕ್ಷಾಂತರ ಜನರನ್ನ ಒಂದು ಜಾಗಕ್ಕೆ ಸೆಳೆಯೋ ಶಕ್ತಿ ಯಾರಿಗಿದೆ ಗೊತ್ತಾ? ರಾಜಕಾರಣಿಗಳಿಗಲ್ಲ, ಸಿನಿಮಾ ಸ್ಟಾರ್ಗಳಿಗಲ್ಲ, ಅದು ತಾಯಿ ರೇಣುಕಾ ಯಲ್ಲಮ್ಮ ದೇವಿಗೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಸಾಗರ ಗ್ರಾಮದಲ್ಲಿ ನಡೆಯೋ ಈ ಜಾತ್ರೆ ಸಾಮಾನ್ಯ ಜಾತ್ರೆ ಅಲ್ಲ. ಇದು ಭಕ್ತಿ, ಭಯ, ಸಂಪ್ರದಾಯ, ರಹಸ್ಯ ಮತ್ತು ಲಕ್ಷಾಂತರ ಜನರ ನಂಬಿಕೆ. ಬೆಳಗ್ಗೆ ಸೂರ್ಯೋದಯ ಆಗೋಕ್ಕೂ ಮುಂಚೆ ಈ ಒಂದು ಸಣ್ಣ ಗ್ರಾಮ ಎದ್ದಿರುತ್ತೆ. ಇಲ್ಲಿ ನಡೆಯೋ ಜಾತ್ರೆಗೆ ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಬರ್ತಾರೆ. ಇಲ್ಲಿ ನಡೆಯೋ ಜಾತ್ರೆ ಬಗ್ಗೆ ಸಂಪೂರ್ಣ ವಿವರ ಕೊಡ್ತೀನಿ. ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ. ಇದು ಜಾತ್ರೆಯ ಮುಖ್ಯ ಪ್ರವೇಶ ದ್ವಾರ. ಇಲ್ಲಿಂದ ಶುರುವಾಗೋದು ಒಂದು ಭಕ್ತಿ ಲೋಕ. ಗುರು ನೋಡಿದ್ರಲ್ಲ, ಆರ್ಚಿಂದ 1.5 ಕಿಲೋಮೀಟರ್ ದೂರ ಇದೆ ಯಲ್ಲಮ್ಮನ ದೇವಸ್ಥಾನ. ಹೋಗ್ತಾ ಇದೀವಿ ನಾವು ಇವಾಗ. ಹಾಗೆ ನಾನು ಹೋಗ್ತಾ ಇರ್ಬೇಕಾದ್ರೆ ನನಗೆ ತಿನ್ಬೇಕು ಅನ್ನಿಸ್ತು, ಊಟ ಮಾಡಬೇಕು ಅನ್ನಿಸ್ತು. ನಾನು ದೋಸೆ ಗೀಸೆ ಏನಾದರೂ ಇದೆಯಾ ಅಂತ ಕೇಳಿದೆ. ಸೊ ಎಲ್ಲಿ ದೋಸೆ ಇರಲಿಲ್ಲ. ಏನು ಸಿಕ್ತು ಅಂದರೆ ನನಗೆ ಚಪಾತಿ, ಅದು ದೊಡ್ಡ ಚಪಾತಿ, ಆಮೇಲೆ ಒಗ್ಗರಣೆ ಅಂತೂ ತಿಂದೆ. ಸರಿ, ಆ್ಯಂಡ್ ಫೈನಲಿ ನಾನು ದೇವಸ್ಥಾನದ ಹತ್ರ ಬಂದಿದ್ದೀನಿ ಗುರು. ಹಾಯ್ ಏನೋ ಹೆಸರು? ಆಕಾಶ್. ಭೀಮಶಂಕರ. ಯಾವ ಊರಿಂದ ಬಂದ? ಶೆಟ್ಟಿಗೆರೆ ಹತ್ರ ಅದಲ್ಲ. ಊಟ ಮಾಡಿದ್ರೆ ಹೋಗಿ ಬಂದ ದೇವಸ್ಥಾನಕ್ಕ? ನೀವೇನಾದರೂ ಈ ಜಾತ್ರೆಗೆ ಬಂದಿದ್ರೆ ಯಾವ ಊರಿಂದ ಬಂದಿದ್ರಿ ಅಂತ ಒಂದು ಕಮೆಂಟ್ ಹಾಕಿ, ನೋಡ್ತೀನಿ ನಾನು ಕೂಡ. ಜಾತ್ರೆ ಅಂದರೆ ದೇವರು ಮಾತ್ರ ಅಲ್ಲ, ಇಲ್ಲಿ ಒಂದು ಸಂಪೂರ್ಣ ಪ್ರಪಂಚನೇ ಇರುತ್ತೆ. ಬಣ್ಣ ಬಣ್ಣದ ಬಳೆಗಳು, ಮಕ್ಕಳ ಆಟಿಕೆಗಳು, ಬಿಸಿ ಬಿಸಿ ಜಿಲೇಬಿ, ಎಣ್ಣೆಯಿಂದ ಈಗ ತಾನೇ ಬಂದ ಬೋಂಡ. ಇಲ್ಲಿ ಪ್ರತಿಯೊಂದು ಅಂಗಡಿಯಲ್ಲೂ ಒಂದು ಕತೆ ಇದೆ. ಇವೆಲ್ಲದರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಇವಾಗ ನಾವು ಮೊದಲು ದೇವಸ್ಥಾನ ಹತ್ರ ಹೋಗೋಣ. ಮೇನ್ ಆರ್ಚಿಂದ ನೋಡಿ, ಇಲ್ಲಿಂದ ಮೇಲೆ ಮೆಟ್ಲು ಎಕ್ಕೊಂಡು ಹೋದ್ರೆ ಮೇಲೆ ಇರೋ ದೇವಸ್ಥಾನ ಸಗರಯಲ್ಲಮ್ಮ ದೇವಸ್ಥಾನ ಸಿಗುತ್ತೆ ನಮ್ಗೆ. ಇವಾಗ ನಾವೀಗ ಮೆಟ್ಲು ಎಕ್ಬೇಕು. ಸುಮಾರು ಮೆಟ್ಲುಗಳು ಏನಿಲ್ಲ ಅಂದ್ರೂ ಒಂದು 200 ರಿಂದ 250 ಮೆಟ್ಲುಗಳು ಇದಾವೆ. ನಾವು ಚಿಕ್ಕ ವಯಸ್ಸಲ್ಲಿ ಬಂದಾಗ ಇದೆಲ್ಲ ತುಂಬಾ ಬೇರೆ ತರನೇ ಇತ್ತು, ಆದ್ರೆ ಇವಾಗ ಇನ್ನೂ ಬೇರೆ ತರನೇ ಕಾಣಿಸ್ತಾ ಇದೆ. ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ. ವಯಸ್ಸಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವೀಗ ಗುಡ್ಡದ ಮೇಲೆ ಇರೋ ಸಗರಯಲ್ಲಮ್ಮ ದೇವಸ್ಥಾನ ಹತ್ರ ಇದ್ದೀವಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ದೇವಸ್ಥಾನನ. ಇನ್ನೂ ಸ್ವಲ್ಪ ಹೊತ್ತು ಹೋದ್ರೆ ಇಲ್ಲಿ ಜನ ಸಾಗರನ ಇರುತ್ತೆ. ದರ್ಶನಕ್ಕೂ ಕೂಡ ಕ್ಯೂ ನಿಂತ್ಕೋಬೇಕಾಗೋ ಪರಿಸ್ಥಿತಿ ಬರುತ್ತೆ. ಆದರೆ ಯಾರು ಈ ಯಲ್ಲಮ್ಮ? ಯಾಕೆ ಲಕ್ಷಾಂತರ ಜನ ಇವರನ್ನು ಇಷ್ಟು ನಂಬ್ತಾರೆ? ಪುರಾಣಗಳ ಪ್ರಕಾರ ಯಲ್ಲಮ್ಮ ದೇವಿಯ ಮೊದಲ ಹೆಸರು ರೇಣುಕಾ. ಇವರು ರಾಜರ ಮಗಳಾಗಿದ್ರು, ರಾಜಕುಮಾರಿ ಕೂಡ ಆಗಿದ್ರು. ಕೃತಯುಗದಲ್ಲಿ ಜಮದಗ್ನಿ ಅಂತ ಒಬ್ಬ ದೊಡ್ಡ ಋಷಿ ಇದ್ರು. ಅವರ ಧರ್ಮ ಪತ್ನಿಯೇ ನಮ್ಮ ತಾಯಿ ರೇಣುಕಾ ದೇವಿ. ತಾಯಿ ರೇಣುಕಾ ಭಾರಿ ಪತಿವ್ರತ ನಾರಿ. ಪ್ರತಿದಿನ ನದಿಯಲ್ಲಿರೋ ನೀರನ್ನ ಅಂಡೆ ಅಥವಾ ಕೊಡದಲ್ಲ, ಬರೀ ಮರಳಿನಲ್ಲಿ ಕೊಡ ಮಾಡಿ ಅದರಲ್ಲಿ ನೀರು ತರ್ತಿದ್ರು. ಅದು ಅವರ ಪತಿವ್ರತ ಶಕ್ತಿ. ಒಂದು ದಿನ ನದಿ ಹತ್ರ ಹೋದಾಗ ಮಣ್ಣಿನ ಕುಡಿಕೆ ಮಾಡಿ ನೀರು ತುಂಬೋ ಸಂದರ್ಭದಲ್ಲಿ ರೇಣುಕಾ ದೇವಿಯ ಮನಸ್ಸು ಸ್ವಲ್ಪ ಚಂಚಲವಾಗುತ್ತೆ. ಆ ಕ್ಷಣದಿಂದ ಎಷ್ಟೇ ಪ್ರಯತ್ನ ಪಟ್ಟು ಕೂಡ ಆ ಮಣ್ಣಿನ ಮಡಿಕೆನ ತಯಾರಿಸಕ್ಕಾಗದೇ ಇಲ್ಲ. ಅದರಲ್ಲಿ ನೀರು ಕೂಡ ತುಂಬಕ್ಕಾಗಲ್ಲ. ಈ ವಿಷಯ ಋಷಿ ಜಮದಗ್ನಿಗೆ ಗೊತ್ತಾಗುತ್ತೆ. ತುಂಬಾ ಕೋಪ ಬರುತ್ತೆ. ಅವರ ಮಕ್ಕಳಿಗೆ ಹೇಳ್ತಾರೆ, ನಿಮ್ಮ ತಾಯಿಯ ತಲೆನ ಕಡಿರಿ ಅಂತ. ಯಾವ ಮಕ್ಕಳು ಕೂಡ ಮಾತು ಕೇಳೋದೇ ಇಲ್ಲ. ಆದರೆ ಅವರ ಕೊನೆ ಮಗ ಮತ್ತು ಮಹಾಯೋಧರಾದ ಪರಶುರಾಮ ತಂದೆಯ ಮಾತಿಗೆ ಗೌರವ ಕೊಟ್ಟು ತಾಯಿ ರೇಣುಕಾರ ತಲೆ ಕಡಿತಾರೆ. ಆದರೆ ತಂದೆ ಜಮದಗ್ನಿ ಋಷಿಯಾಗಿ ವರ ಕೇಳು ಮಗನೇ ಅಂದಾಗ ಪರಶುರಾಮ ನನ್ನ ತಾಯಿಗೆ ಮತ್ತೆ ಜೀವ ಕೊಡಿ ತಂದೆ ಅಂತ ಕೇಳ್ತಾರೆ. ಹೀಗೆ ಜೀವ ಬಂದಾಗ ತಾಯಿ ಶ್ರೀ ರೇಣುಕಾ ಯಲ್ಲಮ್ಮ ಒಬ್ಬ ದೈವ ಶಕ್ತಿಯಾಗಿ ಬದಲಾಗ್ತಾರೆ. ಇದು ರೇಣುಕಾ ತಾಯಿ ಯಲ್ಲಮ್ಮನ ಇತಿಹಾಸ. ನಾವೀಗ ಕರೆಂಟ್ಗೆ ಬರೋಣ. ಮೊದಲು ಮೆಟ್ಲು ಎಕ್ಕಿದ ತಕ್ಷಣ ನಮಗೆ ಕಾಣಿಸೋದು ಈ ಒಂದು ಗೋಪುರ.
ಆ್ಯಂಡ್ ಈ ಒಂದು ಮರ ಭಕ್ತಿ ಮರ ಅಂತಲೂ ಕರೀತಾರೆ. ಆ್ಯಂಡ್ ಇಲ್ಲಿ ಕಾಯಿ ಹೊಡೆಯೋರು ಕೂಡ ಸಮೇತ ಇರ್ತಾರೆ. ಇಲ್ಲಿ ನೋಡ್ತಿರ್ಬೋದು ಮೇಲಿಂದ ವ್ಯೂ, ಗುಡ್ಡದ ಮೇಲಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸಗರ ಯಲ್ಲಮ್ಮ ದೇವಸ್ಥಾನ ನೋಡಿ ಈ ರೀತಿ ಕಾಣಿಸುತ್ತೆ ನಿಮ್ಮೆಲ್ರಿಗೂ ಕೂಡ. ಬರ್ತಾ ಮೊದಲು ನಾನು ನೋಡಿದ್ದು ಪರಶುರಾಮರ ದೇವಸ್ಥಾನನ. ಹಾಗೆ ನೋಡಿ ಕೈ ಮುಗಿದು ಅವ್ರಿಗೆ ನಮಸ್ಕಾರ ಮಾಡಿ ಮೇಲೆ ಬಂದು ನೋಡಿದೆ ಗುರು. ವ್ಯೂ ಮಾತ್ರ ಬೇರೆ ಲೆವೆಲ್ಲು, ತುಂಬ ಚೆನ್ನಾಗಿದೆ. ಅಲ್ಲಿ ನೋಡ್ತಿರ್ಬೋದು, ಬ್ಯಾನರ್ ನೋಡ್ತಿರ್ಬೋದು, ಅಲ್ಲಿ ದೊಡ್ಡೆಲ್ಲಮ್ಮ ಚಿಕ್ಕೆಲ್ಲಮ್ಮ ಅಂತ ಇದ್ದಾರೆ. ನಾವು ಇವಾಗ ಚಿಕ್ಕೆಲ್ಲಮ್ಮ ದರ್ಶನ ಮಾಡ್ಕೊಂಬರೋಣ. ಇವಾಗ ಚಿಕ್ಕೆಲ್ಲಮ್ಮ ಹತ್ರ ಬಂದಿದ್ದೀವಿ. ತಾಯಿಯ ರೂಪ ನೋಡಿ ಗುರು, ಚಿಕ್ಕೆಲ್ಲಮ್ಮ. ನೋಡಿದ್ರಲ್ಲ ಚಿಕ್ಕೆಲ್ಲಮ್ಮನ ದರ್ಶನನ. ಹಾಗೆ ಮೇಲೆ ಇಕ್ಕಿದ್ರೆ ನಮಗೆ ದೊಡ್ಡೆಲ್ಲಮ್ಮ ದರ್ಶನ ಸಿಗುತ್ತೆ. ತುಂಬ ಜನ ಇದ್ದಾರೆ, ರಶ್ ಇದೆ. ಸಗರದ ರೇಣುಕಾ ಯಲ್ಲಮ್ಮನ ದರ್ಶನ ಪಡ್ಕೊಳ್ಳೋಣ. ಉಧೋ ಯಲ್ಲಮ್ಮ, ಪರಶುರಾಮ ಮಾತಂಗಿ ನಾವೀಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇರೋದು ಎಲ್ಲಿಗಂದ್ರೆ ಡೊಣಿ ನೀರು ಹತ್ರ. ಅದನ್ನು ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಹೋಗೋಣ ಬನ್ನಿ. ದೇವಸ್ಥಾನದಿಂದ ಕೆಳಗಡೆ ಇಳಿದು ಬಂದು ಮೇಲೆ ಮತ್ತೆ ಬೆಟ್ಟ ಹತ್ತಬೇಕಾಗುತ್ತೆ. ಹತ್ತೆ ಹಂಗೆ ಹೋಗ್ತಾ ಇದ್ರೆ ನಿಮ್ಗೆ ಇಲ್ಲೇ ನೋಡಿ ಮೆಟ್ಲು ಸಿಗುತ್ತೆ. ಸಗರ ಯಲ್ಲಮ್ಮನ ನೋಡೋ ಪ್ರತಿಯೊಬ್ಬರು ಭಕ್ತರು ಕೂಡ ಇಲ್ಲಿಗೆ ಬಂದು ಹೋಗೇ ಇರ್ತಾರೆ. ಇಲ್ಲಿ ಬಂಡೆಗಳ ನಡುವೆ ನೀರು ಇರೋದು. ಇಲ್ಲಿ ನೋಡಿ ಬಂಡೆಗಳ ನಡುವೆ ಇರೋ ನೀರು ವರ್ಷ ಪೂರ್ತಿ ಒಣಗಲ್ಲ ಅನಿಸುತ್ತೆ. ಈ ಪವಿತ್ರ ನೀರನ್ನು ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡ್ರೆ ಎಲ್ಲ ಕಷ್ಟಗಳು ದೂರ ಆಗ್ತಾವಂತೆ. ನೀವೇ ನೋಡಿ, ಕಲ್ಲಿನ ಮಧ್ಯೆ ಇರೋ ನೀರು ಕಾಯಿನ ಅಂಟಿಸ್ತಾ ಇದ್ದಾರೆ. ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ಕಾಯಿನ ಅಂಟಿಸೋದು, ಅದು ಅಂಟ್ಕೊಂಡ್ರೆ ಏನೋ ಈಡೇರುತ್ತೆ ಅಂತ ನಂಬಿಕೆ. ನಾನು ಕೂಡ ಕುಡಿತಾ ಇದ್ದೀನಿ ಇವಾಗ ಈ ನೀರನ್ನ. ನೋಡಿ, ಬಂಡೆಯ ಒಳಗಡೆ ಇರೋ ನೀರು, ಬಂಡೆಗಳ ನಡುವೆ ಇರೋ ನೀರು, ಇದೇ ದೇವಿಯ ಪವಾಡ. ಇದು ಡೊಣಿ ನೀರು. ಇದ್ರ ಇತಿಹಾಸ ಏನು ಅಂತಂದರೆ, ಇಲ್ಲಿ ಪರಶುರಾಮರು ಬಂದು ನೀರು ಕುಡಿದಿದ್ರು ಅನ್ನೋದು ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಇಲ್ಲಿ ಈ ನೀರನ್ನ ಕುಡಿದ್ರೆ ಏನಾದರೂ ರೋಗ ಅಥವಾ ಪಾಪ ಏನಾದರೂ ಇದ್ದರೆ ಕಳೆದೋಗುತ್ತೆ ಅಂತ ಏನೋ ಒಂದು ನಂಬಿಕೆ ಜನರಲ್ಲಿ. ಹಾಗಾಗಿ ಇದನ್ನು ಇಲ್ಲಿರೋ ನೀರನ್ನ ಕೆಲವರು ತುಂಬ್ಕೊಂಡು ಕೂಡ ಹೋಗ್ತಾರೆ. ನನಗನ್ಸಿದ ಮಟ್ಟಿಗೆ ಇದು ಎಷ್ಟು ಆಳ ಇರ್ಬೋದು ಅಂತ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವಾಗ ನಾವು ಡೊಣಿ ನೀರನ್ನ ನೋಡಿದ್ದಾಯಿತು. ಮತ್ತು ಮೇಲಕ್ಕೆ ಹೋಗ್ತಾ ಇದ್ದೀವಿ. ಮೇಲೆ ಹೋದರೆ ಇವಾಗ ಗುಡ್ಡದ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಇವಾಗ ಸಂಪೂರ್ಣ ಚಿತ್ರಣನೇ ಕಾಣುತ್ತೆ. ಇಡೀ ಸಗರನೇ ನೋಡ್ಬೋದು ನಾವು. ಇವಾಗ ನೋಡ್ತಾ ಇರ್ಬೋದು ನೀವು. ಇಲ್ಲಿ ದೇವಸ್ಥಾನ ಈ ಸೈಡ್ ಇದೆ, ಅಲ್ಲಿ ಜಾತ್ರೆ ನಡೆಯೋ ಸ್ಥಳ. ಆಟ ಆಡೋದ್ರಿಂದ ಹಿಡಿದು ಪ್ರತಿಯೊಂದು ತಿಂಡಿ ತಿನಿಸು ಅಂಗಡಿಗಳು ಎಲ್ಲನೂ ಅಲ್ಲಿದ್ದಾವೆ. ಇತ್ತು ಮೇಲಿನ ವ್ಯೂ. ಸಗರ ಮಾತ್ರ ಬೇರೆ ಲೆವೆಲಲ್ಲಿ ಕಾಣಿಸ್ತಾ ಇದೆ ಗುರು. ಕಣ್ಣಲ್ಲಿ ಇನ್ನೂ ಈ ಥರ ವಿಷಯಗಳು ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತಂದರೆ ಸೀರಿಯಸ್ಲಿ ಬೇರೆ ಲೆವೆಲ್ಲು. ಬರೀ ಇಲ್ಲಿ ಮೇಲೆ ನಿಂತ್ಕೊಂಡು ನೋಡ್ರೆ ಸಾಕಾ? ಕೆಳಗಡೆ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇವಾಗ ಒಳಗಡೆ ನುಗ್ಗೋಣ ಗುರು. ಫೈನಲಿ ಮೇಲೆಯಿಂದ ಕೆಳಗಡೆ ಇಳಿಯೋಷ್ಟೊತ್ತಿಗೆ ಸುಸ್ತಾಗೋಯ್ತು. ಇವಾಗ ನಾವು ಕೆಳಗಡೆ ಬಂದಿದ್ದೀವಿ. ಇಲ್ಲಿ ನೋಡಿ ಮಹಲ್ ರೋಜ್ ಇದೆ, ಮತ್ತು ಆರ್ಚ್ ಇದೆ. ಇಲ್ಲಿಂದ ಜಾತ್ರೆ ಒಳಗಡೆ ಹೋಗೋಣ. ತುಂಬ ಇಷ್ಟ ಆಗುತ್ತೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ. ಹಾಗೆ ನೀವೇನಾದರೂ ಇಲ್ಲಿಗೆ ಬಂದು ಇಲ್ಲಿಂದ ಏನಾದರೂ ತಗೊಂಡು ಹೋಗಿದ್ರೆ ಖಂಡಿತ ಕಮೆಂಟ್ ಮಾಡಿ, ನಾನು ನೋಡ್ತೀನಿ. ದೇವಸ್ಥಾನ ಆಯಿತು, ಇವಾಗ ರಿಯಲ್ ಜಾತ್ರೆಗೆ ಬನ್ನಿ ಗುರು. ಜಾತ್ರೆ ಅಂದರೆ ಏನು? ಬಳೆ ಶಾಪ್ಗಳು, ತಿಂಡಿ ತಿನಿಸುಗಳು, ಮತ್ತು ಆಟ ಆಡೋಕ್ಕೆ ಸಿಗೋ ಪ್ರತಿಯೊಂದು ಸಾಮಾನುಗಳ ಇರೋ ಜಾಗ. ಮತ್ತು ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸಿನವರೆಗೂ ಏನೇನು ಬೇಕು ಎಲ್ಲ ಸಿಗ್ತವೆ ಇಲ್ಲಿ. ಇಲ್ಲಿ ನೋಡಿ ಗುರು, ಇಲ್ಲೊಂದು ಅಂಗಡೀಲಿ ಬಳೆ ದುಕಾನಲ್ಲಿ ಹೆಣ್ಣುಮಕ್ಳು ಗುಂಪೊಂದಿದೆ. ಆ ಗುಂಪಲ್ಲಿ ನಾವು ಹೋಗ್ಬಿಟ್ಟು ಒಂದು ಬಳೆ ಸೆಟ್ ತಗೋಬೇಕಂದ್ರೆ ಬಿಡ್ತಾರ? ಈ ಕಡೆ ಬನ್ನಿ, ಗರಂ ಬೋಂಡ ಮತ್ತು ಫುಲ್ ದೊಡ್ಡ ಸೈಜಿನ ಜಿಲೇಬಿ. ಜಾತ್ರೆಗೆ ಬಂದು ಜಿಲೇಬಿ ಏನಾದರೂ ತಿಂದಿಲ್ಲ ಅಂದರೆ ನಿಮ್ಮ ಜಾತ್ರೆ ಯಾತ್ರೆ ಕ್ಯಾನ್ಸಲ್ ಅಂತಲೇ ಲೆಕ್ಕ, ತಿಳ್ಕೊಂಬಿಡಿ. ನಾನು ಸ್ವಲ್ಪ ತಗೊಂಡೆ ಗುರು ಜಿಲೇಬಿನ. ಸಕ್ಕರೆ ಪಾಕ ಮಾತ್ರ ದೊಡ್ಡ ಮಟ್ಟದಲ್ಲಿದೆ ಗುರು. ಡಯಾಬಿಟಿಸ್ ಏನಾದರೂ ಇರೋರು ಇದರಿಂದ ಸ್ವಲ್ಪ ದೂರ ಇರಿ. ಯಾಕಂದರೆ ಇದೇನಾದರೂ ತಿಂದರೆ ತಾಯಿ ಎಲ್ಲಮ್ಮನೇ ನಿಮ್ಮನ್ನು ಕಾಪಾಡಬೇಕಾಗುತ್ತೆ. ಬೋಂಡ ಮಾತ್ರ ಭಾರಿ ಟೇಸ್ಟ್ ಐತೆ ಗುರು. ಶಾಪುರ್ ಸೈಡು ಸಕ್ಕರೆ
ಶಾಪುರ್ ಸೈಡು ಖಾರ ಕೊಟ್ಟವ್ರೆ, ನಾಲ್ಗೆ ಉರಿತೈತೆ ಗುರು, ಆದ್ರೂ ಮನ್ಸು ಕೇಳ್ತಿಲ್ಲ, ತಿಂತಾ ಇದ್ದೀನಿ. ಸಗರ ಯಲ್ಲಮ್ಮ ದೇವಿ ಜಾತ್ರೆ ಅಂದರೆ ಬರೀ ಜಾತ್ರೆ ಅಲ್ಲ, ಹಬ್ಬ ಅಲ್ಲ, ಇದು ನಮ್ಮ ಉತ್ತರ ಕರ್ನಾಟಕ ಜನರಾದ ಭಾವನೆ. ಪ್ರತಿ ವರ್ಷ ಈ ಥರ ಲಕ್ಷಾಂತರ ಜನ ಒಂದು ಕಡೆ ಸೇರ್ತಾರೆ, ಬರ್ತಾರೆ. ಇದು ಸಗರ ಯಲ್ಲಮ್ಮನ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತುಂಬಾ ಖುಷಿ. ತಾಯಿ ರೇಣುಕಾ ಯಲ್ಲಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನೀವು ಯಾವತ್ತಾದ್ರೂ ಈ ಜಾತ್ರೆಗೆ ಬಂದಿದ್ದೀರಾ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಮೀಟ್ ಮಾಡೋಣ ಮತ್ತೊಂದು ಅದ್ಭುತ ಜಾಗದಲ್ಲಿ ಗುರು.